ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇತ್ತು. 5 ದಿವಸ ಕಳೆಯಿತು. 6ನೇ ದಿವಸ ನಡೀತಾ ಉಂಟು. ತುಂಬಾ ಚೆನ್ನಾಗಿ ಆಗ್ತಾ ಉಂಟು. ತುಂಬ ಕಷ್ಟ ಅಂತ ಏನೂ ಅನ್ನಿಸ್ತಾ ಇಲ್ಲ. ಹಾಗೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಬಾಡಿಗೆ ಯಾವುದೇ ರೀತಿಯ ಕಷ್ಟ ಆಗ್ತಿಲ್ಲ. ಅದೇ ರೀತಿ ಇವತ್ತೊಂದು ಮ್ಯಾಜಿಕಲ್ ಡ್ರಿಂಕನ್ನು ನಿಮಗೆ ಹೇಳ್ತೇನೆ. ಇದು ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ತದೆ. ಹಾಗೆ ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಕೊಲೆಸ್ಟ್ರಾಲ್ ಎಲ್ಲ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗ್ತದೆ. ಮ್ಯಾಜಿಕಲ್ ಡ್ರಿಂಕ್ ಅಂತ ಹೇಳ್ಬೋದು. ಇಲ್ಲಿ ನಾನು 1 ಗ್ಲಾಸಷ್ಟು ಬಿಸಿನೀರನ್ನು ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸನ್ನು ಪೌಡರ್ ಮಾಡಿಕೊಂಡು ಈ ನೀರಿಗೆ ಉಪಯೋಗಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೇನೆ. ತುಂಬಾ ಬೆನಿಫಿಟ್ ಇದೆ. PCOD ಇರ್ಬೋದು, ಥೈರಾಯ್ಡ್ ಕಂಟ್ರೋಲ್ ಆಗಲಿಕ್ಕೆ ಎಲ್ಲ ಈ ಫ್ಲ್ಯಾಕ್ಸ್ ಸೀಡ್ ಪೌಡ್ರನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು. ಹಾಗೆ ಕಾನ್ಸ್ಟಿಪೇಷನ್ ಕೂಡ ಇದರಲ್ಲಿ ನಿಮಗೆ ಕಡಿಮೆ ಆಗ್ತದೆ. ಇದನ್ನು ಡೈಲಿ ನೀವು ಕುಡಿಬೋದು. ಆರೋಗ್ಯ ಸಮಸ್ಯೆ ಇರುವವರಂತೂ ಖಂಡಿತ ಟ್ರೈ ಮಾಡ್ಬೋದು. ಹಾಗೆ ಕುಡಿಲಿಕ್ಕೆ ಕೂಡ ಯಾವುದೇ ಕಷ್ಟ ಇಲ್ಲ. ಇದು ಫ್ಲ್ಯಾಕ್ಸ್ ಸೀಡ್ ಮತ್ತು ಹಣ ಹೇಳೋದಾದರೂ ಅದಕ್ಕೆ ತುಂಬ ರೇಟ್ ಇಲ್ಲ. ಈಗ ಬೇರೆ ಡ್ರೈ ಫ್ರೂಟ್ಸಿಗೆಲ್ಲ ಕಂಪೇರ್ ಮಾಡೋದಾದರೆ ರೇಟ್ ಇದೆ. ಅದು ಫ್ಲ್ಯಾಕ್ಸ್ ಸೀಡ್ಸಿಗೆ ಅಷ್ಟೊಂದು ರೇಟು ಕೂಡ ಸ್ವಲ್ಪ ಕಡಿಮೆನೇ ಇದೆ. ಸಾಮಾನ್ಯವಾಗಿ ನಾವು ತಗೊಳ್ಬೋದು, ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಹುರಿದು ಪೌಡ್ರ್ ಮಾಡಿ ನೀರಿಗೆ ಹಾಕಿ ಕುಡಿಯುವಂಥದ್ದು. ಆಮೇಲೆ ನಾನಿಲ್ಲಿ ಒಂದು ಹೈ ಪ್ರೋಟೀನ್ ರೋಟಿಯನ್ನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದು ತುಂಬಾ ಒಳ್ಳೆಯದು. ಹಾಗೆ ಕೆಲಸಕ್ಕೆಲ್ಲ ಹೋಗುವವರಿಗೆಲ್ಲ ಡಯಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಇದ್ದರೆ ಈ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ನಾನು ನೈಟ್ 1 ಕಪ್ಪಷ್ಟು ಹುರುಳಿ ಕಾಳನ್ನು ನೆನೆಸಿಕೊಂಡಿದ್ದೇನೆ. ಹಾಗೆ ಓಟ್ಸನ್ನು ಬೆಳಿಗ್ಗೆ ನೆನೆಸಿದ್ದು. ಓಟ್ಸ್ ಆದರೆ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಇಲ್ಲಿ ಹುರುಳಿ ಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ, ಅದನ್ನು ನೈಟ್ ನೆನೆಸಿಕೊಂಡಿದ್ದೇನೆ. ಓಟ್ಸನ್ನು ಬೆಳಗ್ಗೆ ನೆನೆಸಿಕೊಂಡಿದ್ದೇನೆ. ಓಟ್ಸ್ ಅರ್ಧ ಗಂಟೆಯಲ್ಲಿ ಮೆತ್ತಗೆ ಆಗಿ ಬಿಡ್ತದೆ. ನಾವು ಮೊದಲಿಗೆ ಇಲ್ಲಿ ಹುರುಳಿ ಕಾಳನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಅದರ ನೀರನ್ನು ಸ್ಟ್ರೈನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಅದಕ್ಕೆ ಹಾಕ್ಕೊಳ್ಳುವಾಗ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಸೇರಿಸ್ಕೊಂಡ್ರೆ ಹುರುಳಿ ಕಾಳಿದ್ದು ಹೈ ಪ್ರೋಟೀನ್ ರೊಟ್ಟಿ ನಮ್ಮದು ತುಂಬ ಟೇಸ್ಟಿಯಾಗಿ ಬರ್ತದೆ. ಇಷ್ಟು ಚೆನ್ನಾಗಾಗ್ತದೆ ಅಂತೇಳಿ ಗೊತ್ತಿರಲಿಲ್ಲ ನನಗೆ. ಡಯಟ್ ಮಾಡೋ ಬದಲು ನಾವು ಮಾಮೂಲಿ ಅಕ್ಕಿ ರೊಟ್ಟಿ ಹಾಗೇ ತಿಂತಾ ಇದ್ದೆ ಅಷ್ಟೇ ಹೊರತು ಈ ಥರ ಹೈ ಪ್ರೋಟೀನ್ ರೆಸಿಪಿಗಳದ್ದು ನಾನು ಮಾಡಿರಲಿಲ್ಲ. ಈಗ ಈ ರೀತಿ ರೆಸಿಪಿಗಳನ್ನು ಮಾಡುವಾಗ ತುಂಬಾ ಖುಷಿ ಆಗ್ತದೆ, ಹಾಗೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇಲ್ಲಿ ನಾನು ಕರಿಬೇವು ಹಾಕ್ಕೊಳ್ತಿದ್ದೇನೆ. ಒಂದು ಸಣ್ಣ ತುಂಡು ಶುಂಠಿ ಹಾಕ್ಕೊಂಡೆ, ಸ್ವಲ್ಪ ಹಸಿಮೆಣಸು ಇಷ್ಟನ್ನು ಹಾಕ್ಕೊಂಡೆ. ಇದು ಹಸಿಮೆಣಸು ಕೂಡ ನಮಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡ್ತದೆ. ಹಾಗೆ ಕರಿಬೇವು ಹೇರ್ ಲಾಸನ್ನು ತಡೀತದೆ. ಅರಸಿನ ತುಂಬಾ ಒಳ್ಳೆಯದು, ಹೊಟ್ಟೆ ಬೊಜ್ಜನ್ನು ಕರಗಿಸ್ತದೆ. ಹಾಗೆ ಪೆಪ್ಪರ್ ಪೌಡರ್ ಅದು ಕೂಡ ನಮಗೆ ಸುಮ್ಮನೆ ನಾವು ಹಾಕೊಳ್ಳೋದಲ್ಲ ಫ್ಲೇವರಿಗೆ ಅಂತೇಳಿ, ಅದರಲ್ಲಿ ಕೂಡ ಆರೋಗ್ಯಕರ ಅಂಶ ಇದೆ. ಜೀರಿಗೆ ನಮಗೆ ಗ್ಯಾಸ್ಟ್ರಿಕ್ ಆಗದಾಗೆ ನೋಡ್ಕೊಳ್ತದೆ. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡೋದು. ತುಂಬ ನೀರೆಲ್ಲ ಸೇರಿಸ್ಕೊಳ್ಳೋದು ಬೇಡ, ಅದರಲ್ಲೇ ನೀರಿನಂಶ ಇರುತ್ತೆ ನೆನೆಸಿದ ಕಾರಣ. ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡೆ. ಆಮೇಲೆ ಓಟ್ಸ್ ಇದೆ ಅಲ್ಲ, ಓಟ್ಸಲ್ಲಿದ್ದ ನೀರನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಹಿಂಡಿಬಿಟ್ಟು ಈ ಹಿಟ್ಟಿಗೆ ಸೇರಿಸ್ಕೊಳ್ಳೋದು. ಓಟ್ಸನ್ನು ಗ್ರೈಂಡ್ ಮಾಡೋದು ಎಂತ ಬೇಡ, ಯಾಕೆಂದರೆ ಕೈಯಲ್ಲಿ ಹಿಚುಕುವಾಗಲೇ ಅದು ಮುದ್ದೆ ಆಗಿಬಿಡ್ತದೆ. ಅದನ್ನು ಗ್ರೈಂಡ್ ಮಾಡಿದರೆ ಮತ್ತು ನುಣ್ಣಗಾಗ್ತದಲ್ಲ, ರೊಟ್ಟಿ ಮಾಡಲಿಕ್ಕೆ ಹೀಗೇ ಹಾಕಿದರೆ ಚೆನ್ನಾಗಿರ್ತದೆ. ಹಾಗೆ ನಿಮ್ಗೆ ಇಷ್ಟವಾದ ತರಕಾರಿಗಳು ಯಾವುದು ಬೇಕು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡ್ರಾಯಿತು. ನಾನಿಲ್ಲಿ ಈರುಳ್ಳಿ, ಕ್ಯಾರೆಟನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಮತ್ತು ಈರುಳ್ಳಿ ಕೂಡ ಹಾಗೆ ಸಣ್ಣಕ್ಕೆ ಹೆಚ್ಚಿದರೆ ಒಳ್ಳೆಯದು. ಇವುಗಳನ್ನೆಲ್ಲ ಹಾಕಿ ಸ್ವಲ್ಪ ಕರಿಬೇವು ಇದ್ದರೆ ಕರಿಬೇವನ್ನು ಕೂಡ ಸಾಕಷ್ಟು ಉಪಯೋಗಿಸ್ಕೊಳ್ಬೋದು. ಇದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡು ನಿಮಗೆ ಯಾವ ರೀತಿ ಬೇಕು ಹಾಗೆ ರೊಟ್ಟಿ ತಟ್ಟಿ ಬೇಯಿಸ್ಕೊಳ್ಬೋದು. ಹೀಗೆ ಆಗಬೇಕು ಹಾಗೆ ಆಗಬೇಕು ಏನೂ ಇಲ್ಲ. ಬಾಳೆಲೆ ಇದ್ದರೆ ಬಾಳೆಲೆಯಲ್ಲಿ ತಟ್ಟಿ ಬೇಯಿಸ್ಕೊಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಇದರಲ್ಲಿ ಹೈ ಪ್ರೋಟೀನ್, ಈ ಹುರುಳಿ ಹೇಳೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಕೂಡ ತುಂಬಾ ಇದೆ. ಪ್ರೋಟೀನ್ ಅಂಶ ನಮಗೆ ಬೇಕಾದ್ದು ಮೇಯ್ನ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಿದೆ ಅದು ಅದರಲ್ಲಿದೆ. ಹಾಗೆ ರೇಟ್ ಕೂಡ ನಿಮಗೆ ಹೇಳೋದಾದರೆ ನಾವು
ಪ್ರತಿಯೊಂದು ನೋಡಬೇಕು. ಕೆಲವರು ಹೇಳ್ತಾರೆ ಡಯಟ್ ಮಾಡುವಾಗ, ಡಯಟ್ ಅಂತ ಹೇಳಿದರೆ ಅದರ ಫುಡ್ಡು ಅದೆಲ್ಲ ತರಲಿಕ್ಕೆ ಡ್ರೈ ಫ್ರೂಟ್ಸು ಅದೆಲ್ಲ ಕಾಸ್ಟ್ಲಿ ಆಗ್ತದೆ, ಖರ್ಚಾಗ್ತದೆ ಅಂತ ಹೇಳಿ. ನಾವು ನಮ್ಮ ಬಜೆಟಿಗೆ ಯಾವುದು ಬರ್ತದೆ ಅದನ್ನು ನೋಡಿಕೊಳ್ಬೇಕು. ಹುರುಳಿಕಾಳೆಲ್ಲ ಆರಾಮ್ಸೆ ನಾವು ಮೊದಲು ಟ್ರೆಡಿಷನಲ್ ನಮ್ಮ ಕಾಲದಿಂದವೇ ಹುರುಳಿಕಾಳೆಲ್ಲ ನಾವು ತಿಂತಾ ಬಂದಿದ್ದೇವೆ. ಇದನ್ನು ಈ ರೀತಿ ರೊಟ್ಟಿಯಲ್ಲಿ ಉಪಯೋಗಿಸ್ಕೊಳ್ಬೋದು, ತುಂಬಾ ರುಚಿ ಆಗ್ತದೆ. ಈ ರೀತಿ ಹಿಟ್ಟು ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡ್ಕೊಳ್ಬೋದು 2 ದಿವಸ, ಅಥವಾ ಬೆಳಿಗ್ಗೆ ಮಾಡಿಟ್ರೆ ಸಾಯಂಕಾಲ ನೈಟಿಗೆ ಕೂಡ ಮಾಡಿಕೊಂಡು ತಿನ್ಬೋದು. ಕೆಲಸಕ್ಕೆ ಹೋಗುವಂಥವರು, ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಕೆಲಸಕ್ಕೆ ಹೋಗಿ ಬಂದ ಸಂಜೆ ಮತ್ತೆ ಡಯಟಲ್ಲಿರುವವರಿಗೆ ಪಕ್ಕ ಎಂತ ತಿನ್ನೋದು ಅಂತ ಯೋಚನೆ ಆಗುವಾಗ ಈ ಥರ ಹಿಟ್ಟು ಮಾಡಿಕೊಂಡು ಫ್ರಿಜ್ಜಲ್ಲಿ ಇತ್ತು ಅಂತಾದರೆ ಕ್ವಿಕ್ಕಾಗಿ ರೊಟ್ಟಿ ಮಾಡಿಕೊಂಡು ತಿನ್ಬೋದು. ಹೆಲ್ದಿಯಾಗಿಯೂ ಇರ್ತದೆ, ಡಯಟು ಆಗ್ತದೆ, ಈಸಿ ಕೂಡ ಆಗ್ತದೆ. ನೀವು ಒಂದು ಸತಿ ಹೀಗೆ ಮಾಡಿ ನೋಡಿ, ನಿಮಗೆ ಕೂಡ ಗೊತ್ತಾಗ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನೀವು ಮೊಸರು ಹಾಕಿ ತಿನ್ಬೋದು, ಅಥವಾ ಏನಾದರೂ ಚಟ್ನಿ ಹಾಕಿ. ಈಗ ಚಟ್ನಿ ಮಾಡಲಿಕ್ಕೆ ಸಹ ಟೈಮ್ ಇಲ್ಲ ಅಂತಂದರೆ ಮೊಸರು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ನಾನಿಲ್ಲಿ ಹೋಳಿಗೆ ಶೀಟಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಬೇಯಿಸ್ಕೊಳ್ಳುವಾಗ ಕೂಡ ಏನು ಸಮಸ್ಯೆ ಇಲ್ಲ, ಒಂದು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಹುರುಳಿಕಾಳು ಆರೋಗ್ಯ ಅದಕ್ಕೆ ಎಷ್ಟು ಒಳ್ಳೆಯದು ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆ ಹೇಗೂ ಗೊತ್ತಿದೆ. ಹುರುಳಿಕಾಳಿಂದ ಬೆನಿಫಿಟ್ ಹೇಳಬೇಕು ಅಂತ ಹೇಳಿದರೆ, ಇದನ್ನು ಕಿಡ್ನಿ ಸ್ಟೋನ್ ಇದ್ದವರು ಕೂಡ ಅದು ಕ್ಯೂರ್ ಆಗ್ತದೆ, ಅದವರು ಬಳಸಿಕೊಳ್ಬೋದು. ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಕಾನ್ಸ್ಟಿಪೇಷನ್ ಕೂಡ ನಮಗೆ ಕ್ಯೂರ್ ಆಗ್ತದೆ. ಹಾಗೆಯೇ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕೂಡ ಇದು ಉಪಯೋಗಿಸಿಕೊಳ್ಬೋದು. ಹಾಗೆ ಇದಕ್ಕೆ ಆರೋಗ್ಯಕ್ಕೆ ಬೇಕಾದ ತುಂಬ ಅಂಶ ಇದೆ. PCOD, ಥೈರಾಯ್ಡ್ ಇರ್ಬೋದು, ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಡೈಲಿ ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ವೆಯ್ಟ್ ಲಾಸಲ್ಲಿ ಕೂಡ ಇಂಪಾರ್ಟೆಂಟ್ ಕೆಲಸವನ್ನು ಮಾಡುತ್ತೆ ಇದು. ಆರಾಮ್ಸೆ ನಾವು ನಮ್ಮ ಊಟದಲ್ಲಿ ಹುರುಳಿಕಾಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇದೊಂದು ಮೇಯ್ನ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟಿಗೆ ನಾನು ಹುರುಳಿಕಾಳಿಂದ ಮಾಡಿದಂತಹ ರೊಟ್ಟಿಯನ್ನು ಮಾಡಿದ್ದೇನೆ. 2 ರೊಟ್ಟಿ ತಿಂದಿದ್ದೇನೆ. ಹಾಗೆ ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು, ನೀವು ಬೇಕಾದರೆ ಚಟ್ನಿ ಆದರೆ ಚಟ್ನಿ ಮಾಡ್ಕೊಳ್ಬೋದು, ಚಟ್ನಿ ಇಲ್ಲದೆ ಹಾಗೇ ತಿನ್ಬೋದು, ಇದಕ್ಕಿಂತ ಬೇಕು ಅಂತಿಲ್ಲ. ಹಾಗೆ ಮೊಸರಾದರೂ ಆ್ಯಡ್ ಮಾಡ್ಕೊಳ್ಬೋದು. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ತುಂಬಾ ಟೇಸ್ಟಿಯಾಗಿತ್ತು. ಡಯಟ್ ಮಾಡ್ತೇನೆ ಅಂತ ಹೇಳುವ ಫೀಲಿಂಗೇ ಬರೋದಿಲ್ಲ, ಯಾವ ಕಷ್ಟ ಕೂಡ ಆಗಲ್ಲ. ತುಂಬಾ ಖುಷಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ರುಚಿಯಾದ ರೆಸಿಪಿಗಳನ್ನು ತಿನ್ಬೋದು, ಎಂಜಾಯ್ ಮಾಡ್ಬೋದು. ಡಯಟ್ ಅಂತ ಹೇಳಿ ಕಷ್ಟಪಡ್ತಾರಂತ ಅಂದ್ಕೊಳ್ಬೇಕು ಅಂತಲೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಇರ್ತದೆ. ಅದಾದ ನಂತರ ನಾನು ನೆಕ್ಸ್ಟ್ ಲಂಚಿಗೆ ಈ ಗೋಧಿ ನುಚ್ಚು ಅಂತ ಹೇಳ್ತೇವಲ್ಲ ನಾವು, ಗೋಧಿ ಕಡಿ ಅಂತ ಹೇಳಿದರೆ ಕೊಡ್ತಾರೆ ಅಂಗಡಿಯಲ್ಲಿ, ಅದನ್ನು ಬೇಯಿಸ್ಕೊಂಡು ತಿಂತಾ ಇದ್ದೇನೆ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ರೈಸನ್ನು ಸ್ವಲ್ಪ ಜಾಸ್ತಿಯಾಗಿ ಅವಾಯ್ಡ್ ಮಾಡ್ತಾ ಇದ್ದೇನೆ. ನನಗೆ ಪರ್ಸ್ನಲಿ ಹೇಳೋದಾದರೂ ಅನ್ನ ತಿನ್ನಬೇಕು ಅಂತ ಹೇಳಿ ತುಂಬ ಇಷ್ಟ ಅಂತೇನಿಲ್ಲ. ನನಗೆ ಅನ್ನ ಸಣ್ಣಗೆ ಇರುವಾಗಿಂದಲೇ ಅನ್ನ ತಿನ್ನೋದು ಇಷ್ಟ ಇಲ್ಲ, ಹೀಗೇನಾದರೂ ಬೇರೆಯೇ ತಿಂಡಿಗಳೇ ಇಷ್ಟ ಆಗ್ತಿತ್ತು. ಸೊ ಇವತ್ತು ನಾನಿಲ್ಲಿ ಗೋಧಿ ನುಚ್ಚನ್ನು ಅನ್ನವಾಗಿ ಬೇಯಿಸ್ಕೊಂಡಿದ್ದೇನೆ. ಇದು ಕೂಡ ತುಂಬಾ ಟೇಸ್ಟಿ ಆಗ್ತದೆ, ಮೊಸರು ಹಾಕಿ ತಿನ್ನಲಿಕ್ಕೆ ತುಂಬಾ ರುಚಿ ಆಗ್ತದೆ. ಹಾಗೆ ನಾನು ಪ್ರೋಟೀನ್ ಅಂತ ಹೇಳಿ ಇವತ್ತು ಮೊಸರು ಇದೆ, ಹಾಗೆ ಮೊಳಕೆ ಬರಿಸಿದಂಥ ಹೆಸರು ಕಾಳು ಸಲಾಡ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಟೊಮೆಟೊ, ಆಮೇಲೆ ಈರುಳ್ಳಿ, ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಲಿಂಬೆ ಹಣ್ಣು ಹಾಕ್ಕೊಂಡು ಸಲಾಡನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ದಾಲನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ದಾಲ್ ಮಾಡೋದು ರೆಸಿಪಿ ನೆಕ್ಸ್ಟ್ ಮೊನ್ನೆ ವೀಡಿಯೋದಲ್ಲೇ ಹಾಕ್ಕೊಂಡಿದ್ದೇನೆ. ಮಾಮೂಲಿಯಾಗಿ ದಪ್ಪಕ್ಕೆ ದಾಲ್ ಮಾಡಿಕೊಂಡ್ರೆ ನನಗೆ ಇಷ್ಟ, ಹಾಗೆ ನೈಟ್ ಮತ್ತು ನಾನು ಬೆಳಗ್ಗೆ ಮಾಡಿದ್ದೆಲ್ಲ ನಂದು ಪ್ರೋಟೀನ್ ರೋಟಿ ಹಿಟ್ಟು ಉಳಿದಿತ್ತು, ಅದನ್ನೇ ನೈಟ್ ರೊಟ್ಟಿಯನ್ನು ತಿಂದಿದ್ದೇನೆ. ಜೊತೆಗೆ ಸಲಾಡು, ಹಣ್ಣುಗಳು, ಹಾಗೆ ನೀರನ್ನು ಕೂಡ ಕುಡಿದಿದ್ದೇನೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್. ತುಂಬಾ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ನೈಟ್ 6 ಗಂಟೆಗೆ ನನ್ನ ಡಿನ್ನರ್ ಕೂಡ ಆಗಿತ್ತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ರುಚಿಯಾದ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್.